ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡ ಅಧ್ಯಾಯ 1 ಸುಗ್ರೀವ ಸಖ್ಯ ಕೇಳಿ. ಶಬರಿ ದಿವ್ಯವಾದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋದ ಮೇಲೆ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಸುಗ್ರೀವನೆಂಬ ಕಪಿಶ್ರೇಷ್ಠರಿದ್ದ ಋಷ್ಯಮುಖ ಪರ್ವತದ ಸಮೀಪಕ್ಕೆ ಬಂದರು. ಆ ಪರ್ವತದ ಸಮೀಪದಲ್ಲಿಯೇ ತಾವರೆಗಳಿಂದಲೂ ಕನ್ನೈದಿಗಳಿಂದಲೂ ಮೀನುಗಳಿಂದಲೂ ಕೂಡಿ ಶೋಭಿಸುತ್ತಿದ್ದ ಪಂಪಾ ಸರೋವರವನ್ನು ಆ ಅಣ್ಣ ತಮ್ಮಂದಿರು ನೋಡಿದರು. ನಿರ್ಮಲವಾದ ಆ ಸರೋವರವನ್ನು ನೋಡಿದೊಡನೆಯೇ ರಾಮನ ಮನಸ್ಸು ಸೀತೆಯನ್ನು ನೆನೆದು ಚಂಚಲವಾಯಿತು. ಲಕ್ಷ್ಮಣನನ್ನು ಕುರಿತು ರಾಮನು, ವತ್ಸ ಲಕ್ಷ್ಮಣ, ಈ ಸರೋವರದ ನೀರು ಒಡೆಯುರಿದ ಮಣಿಯಂತೆ ನಿರ್ಮಲವಾಗಿದೆ. ಈ ಸರೋವರದ ಸುತ್ತಲೂ ಇರುವ ಕಾಡು ರಮಣೀಯವಾಗಿದೆ. ಈ ಕಾಡಿನಲ್ಲಿರುವ ಮರಗಳಾದರೂ ಎತ್ತರವಾದ ಶಿಖರಗಳಿಂದ ಒಪ್ಪುವ ಪರ್ವತಗಳಂತೆ ಶೋಭಿಸುತ್ತಿವೆ. ಈಗ ತಾನೇ ಮೂಡಿ ಬಂದಿರುವ ವಸಂತ ಕಾಲವು ಭರತನ ಮತ್ತು ಸೀತೆಯ ದುಃಖದಿಂದ ಪೀಡಿತನಾದ ನನ್ನನ್ನು ಇನ್ನಷ್ಟು ಪೀಡಿಸುವುದಕ್ಕಾಗಿಯೇ ಬಂದಿದೆ. ಈ ಸರೋವರದ ಮೇಲೆ ಬೀಸುತ್ತಿರುವ ತಂಗಾಳಿಯಿಂದ ನನ್ನ ಮನಸ್ಸೆಲ್ಲವೂ ಸೀತೆಯನ್ನು ನೆನೆದು ವಿಕಾರಗೊಂಡಿದೆ. ಇಲ್ಲಿಯ ಮರಗಳೆಲ್ಲವೂ ಗಾಳಿಯ ಉಯ್ಯಾಲೆಗೆ ಸಿಲುಕಿ ಶಿಲಾತನದ ಮೇಲೆ ಹೂವನ್ನು ಎರಚಿದೆ. ದುಂಬಿಗಳು ಜೇನುಂಡು ಮದಿಸಿ ಹೋಗಿ ಹೂಗಳಲ್ಲಿ ಮೊರೆಯುತ್ತಿವೆ. ಸೀತೆಯು ವಿರಹದಿಂದ ನನಗೆ ಇಲ್ಲಿರುವ ನಾನಾ ವಿಧವಾದ ಪಕ್ಷಿಗಳ ಧ್ವನಿಯನ್ನು ದುಃಖವನ್ನುಂಟು ಮಾಡುತ್ತಿದೆ. ಹರ್ಷಕೊಂಡ ಕೋಗಿಲೆ ದುಃಖಿತನಾದ ನನ್ನನ್ನು ಮೂದಲಿಸಿ ಕರೆಯುವಂತಿದೆ. ಈ ಕಾಡಿನ ಜರಿಗಳಲ್ಲಿ ಹರ್ಷದಿಂದ ನಲಿಯುತ್ತಾ ಕೂಗುತ್ತಿರುವ ಕಾಡು ಕೋಳಿ ನನ್ನ ದುಃಖವನ್ನು ಹೆಚ್ಚಿಸುತ್ತಿವೆ. ಹಿಂದೆ ಕಾಡು ಕೋಳಿ ಧ್ವನಿಯನ್ನು ಕೇಳಿ ಹರ್ಷಗೊಂಡ ಸೀತೆ ನನ್ನನ್ನು ಕರೆದು ಸಂತೋಷಗೊಂಡದು ಈಗ ನೆನಪಾಗುತ್ತಿದೆ. ಈ ವಿರಹಾಗ್ನಿಯಿಂದ ನಾನು ಬಹುಬೇಗ ಸುಟ್ಟು ಹೋಗುವಂತೆ ತೋರುತ್ತದೆ. ಗಾಳಿ ವೇಗವಾಗಿ ಬೀಸುವುದರಿಂದ ಸ್ಫಟಿಕಮಣಿಗಳಿಂದ ಮಾಡಿದ ಕಿಡಿಗಳಂತಿರುವ ತಮ್ಮ ಗರಿಗೆದರಿ ಹೆಣ್ಣು ನವಿಲುಗಳಿಂದ ಸುತ್ತುವರಿದು ಕುಡಿಯುತ್ತಿರುವ ಈ ಗಂಡು ನವಿಲುಗಳು ನನ್ನ ಕಾಮವನ್ನು ಹೆಚ್ಚಿಸುತ್ತಿವೆ. ಹೆಣ್ಣು ನವಿಲಿನ ಒಡನಾಟದಲ್ಲಿರುವ ಈ ಗಂಡು ನವಿಲಿನ ಕುಣಿತ ನನ್ನನ್ನು ನೋಡಿ ಹಾಸ್ಯ ಮಾಡುವಂತಿದೆ. ಅಯ್ಯೋ, ಈ ಹೆಣ್ಣು ನವಿಲು ರಾಕ್ಷಸರಿಂದ ಅಪಹೃತಳಾದ ಕಾರಣ ಈ ಗಂಡು ನವಿಲು ಇಷ್ಟು ಸಂತೋಷವಾಗಿದೆಯಲ್ಲವೇ? ಸಂತೋಷದಿಂದಿರುವುದಲ್ಲದೆ ಈಗ ಸೀತೆ ಇರುವ ಕಡೆಯೂ ಬಂದಿರುವ ಈ ವಸಂತವನ್ನು ನನ್ನನ್ನು ಅಗಲಿರುವ ಆಕೆ ಹೇಗೆ ಸಹಿಸುತ್ತಾಳೆ? ನನ್ನನ್ನು ಅಗಲಿದ ವಿಶಾಲಾಕ್ಷಿಯು ಯುವತಿಯೂ ಆದ ಆಕೆ ನಿಜವಾಗಿಯೂ ಮರಣ ಹೊಂದುವುದರಲ್ಲಿ ಸಂದೇಹವೇ ಇಲ್ಲ. ಈ ಪ್ರದೇಶದಲ್ಲಿ ತಮ್ಮ ನಲ್ಲೆಯರೊಂದಿಗೆ ಸಂಚರಿಸುತ್ತಿರುವ ಕಿನ್ನರನ್ನು ನೋಡಿದೊಡನೆಯೇ ನನಗೆ ಸೀತೆಯ ನೆನಪಾಗುತ್ತದೆ. ಹಂಸಕಾಂಡಗಳಿಂದಲೂ ತಾವರೆಗಳಿಂದಲೂ ಈ ಸರೋವರ ಶೋಭಿಸುತ್ತಿದೆ. ಕಮಲಗಳೆಂದರೆ ಸೀತೆಗೆ ತುಂಬ ಆಸೆ. ಈ ಕಮಲಗಳನ್ನು ನೋಡಿ ಸೀತೆ ಇಲ್ಲದ ನಾನು ಹೇಗೆ ತಾನೇ ಬದುಕಲಿ? ಸೀತೆ ನನ್ನೊಳಗಿದ್ದ ಪ್ರಿಯವಾದ ವಸ್ತುಗಳು ಈಗ ನನಗೆ ಪ್ರೀತಿಯನ್ನುಂಟು ಮಾಡುವಂತಿಲ್ಲ. ಈ ತಾವರೆಯ ದಳಗಳನ್ನು ಕಂಡೊಡನೆಯೇ ನನಗೆ ಸೀತೆಗಳ ಕಣ್ಣುಗಳು ನೆನಪಾಗುತ್ತವೆ. ತಾವರೆಯಲ್ಲಿರುವ ಧೂಳನ್ನು ಸೋಂಕಿ ಬರುವ ನರಗುಂಪಿನಿಂದ ಕೂಡಿದ ಈ ತಂಗಾಳಿ ನನ್ನ ಪ್ರಿಯ ನಿಶ್ವಾಸದಂತೆ ಹಿತಕರವಾಗಿದೆ. ಅಲ್ಲದೆ ಈ ಭೂಭಾಗವೆಲ್ಲ ಉದುರಿದ ಹೂಗಳಿಂದ ಕೂಡಿ ಮಲಗಲು ಅನುಕೂಲವಾದ ಹಾಸಿಗೆಯಂತೆ ತೋರುತ್ತದೆ. ಈ ಪ್ರದೇಶದಲ್ಲಿ ಸೀತೆ ನನಗೆ ದೊರಕುವುದಾದರೆ ನನಗೆ ಅಯೋಧ್ಯೆಯೂ ಬೇಡ, ಇಂದ್ರಪದವಿಯೂ ಬೇಡ. ಸುಂದರವಾದ ಈ ಪ್ರದೇಶದಲ್ಲಿ ನಾವಿಬ್ಬರೂ ವಾಸ ಮಾಡುತ್ತೇವೆ. ಆದರೆ ಈಗ ಸೀತೆ ಇಲ್ಲದ ನಾನು ಅಯೋಧ್ಯೆಯನ್ನು ಹೇಗೆ ಹೋಗಲಿ?
ಕೌಸಲ್ಯ ಬಂದು ನನ್ನ ಸೊಸೆಯಲ್ಲಿ ಎಂದು ಕೇಳಿದರೆ ತಾಯಿಗೆ ಏನೆಂದು ಉತ್ತರ ಕೊಡಲಿ? ವತ್ಸ, ನೀನೊಬ್ಬನೇ ಅಯೋಧ್ಯೆಗೆ ಹಿಂತಿರುಗಿ ಭರತನೊಂದಿಗೆ ಸುಖವಾಗಿರು, ಸೀತೆ ಇಲ್ಲದೆ ನಾನು ಬದುಕಲಾರೆ ಎಂದು ದೀನನಂತೆ ಪ್ರಲಾಪಿಸಿದನು. ಅನಾಥನಂತೆ ಅಳುತ್ತಿರುವ ಅಣ್ಣನನ್ನು ನೋಡಿ ಅವನನ್ನು ಸಂತೈಸಲು ಲಕ್ಷ್ಮಣನು ಮೃದುವಾದ ಮಾತುಗಳನ್ನು ಆಡಿದನು. ಅಣ್ಣ, ಪುರುಷಶ್ರೇಷ್ಠನಾದ ನೀನು ಈ ರೀತಿ ದುಃಖಿಸಬಾರದು. ಧೈರ್ಯವನ್ನು ಹಿಡಿ, ಅದರಿಂದ ಖಂಡಿತವಾಗಿಯೂ ಹಿಡಿದ ಕೆಲಸ ಕೈಗೂಡುತ್ತದೆ. ರಾವಣನಿರುವ ತಾಣ ಗೊತ್ತಾದರೆ ಸಾಕು. ಅವನು ಪಾತಾಳದಲ್ಲಿರಲಿ, ಅದಿತಿಯ ಬಸಿಲಿನಲ್ಲಿರಲಿ, ಅವನನ್ನು ಕೊಂದು ಸೀತೆಯನ್ನು ತರುತ್ತೇನೆ. ಎಲ್ಲ ಕಾರ್ಯಗಳಿಗೂ ಉತ್ಸಾಹವೇ ಮೂಲ. ಉತ್ಸಾಹಕ್ಕಿಂತಲೂ ಬೇರೊಂದು ಶಕ್ತಿ ಮತ್ತೊಂದಿರುವುದಿಲ್ಲ. ಯಾವ ಕಾರ್ಯದಲ್ಲಿಯೂ ಆಗಲಿ ಉತ್ಸಾಹವನ್ನು ತಳೆದ ಮನುಷ್ಯರು ದುಃಖಿತರಾಗುವುದಿಲ್ಲ. ನಮ್ಮಲ್ಲಿರುವ ಉತ್ಸಾಹದಿಂದಲೇ ನಾವು ಸೀತೆಯನ್ನು ಪಡೆಯುತ್ತೇವೆ. ಕಾಮವನ್ನು ಶೋಕವನ್ನೂ ತಡೆಗಟ್ಟಿ ಮನಸ್ಸನ್ನು ಸ್ಥಿರಪಡಿಸಿಕೊ. ಅಣ್ಣ, ನೀನೇನು ಸಾಮಾನ್ಯನೇ, ಮಹಾಧೈರ್ಯಶಾಲಿ, ಇಂದ್ರಿಯಗಳನ್ನು ಗೆದ್ದ ಮಹಾನುಭಾವನೇ ನಲ್ಲವೇ ನೀನು? ಲಕ್ಷ್ಮಣನ ಮಾತುಗಳನ್ನು ಕೇಳಿ ಶ್ರೀರಾಮನು ಶೋಕವನ್ನು, ಮೋಹವನ್ನು, ಧೈರ್ಯವನ್ನು ತಂದುಕೊಂಡನು. ಅನಂತರ ಆ ಅಣ್ಣ ತಮ್ಮಂದಿರಿಬ್ಬರು ಕಾಡುಗಳನ್ನು, ಬೆಟ್ಟಗಳನ್ನು, ಗುಹೆಗಳನ್ನು ದಾಟಿ ಮುಂದೆ ಬಂದರು. ದುಃಖದಿಂದ ಉದ್ವೇಗಗೊಂಡ ರಾಮನ ಹಿಂದೆ ಲಕ್ಷ್ಮಣನು ಎಚ್ಚರಿಕೆಯಿಂದಲೂ ಭಕ್ತಿಯಿಂದಲೂ ನಡೆಯುತ್ತಾ ಅಣ್ಣನನ್ನು ಆ ಸ್ಥಿತಿಯಲ್ಲಿ ಕಾಪಿಟ್ಟನು. ಋಷ್ಯಮುಖ ಪರ್ವತದ ಪ್ರದೇಶದಲ್ಲಿಯೇ ಆ ವೀರರು ಸುಗ್ರೀವನಿಗಾಗಿ ಸಂಚರಿಸುತ್ತಿದ್ದರು. ಕವಿಶ್ರೇಷ್ಠನಾದ ಸುಗ್ರೀವನು ಅಣ್ಣನ ಭಯದಿಂದ ತನ್ನ 4 ಮಂತ್ರಿಗಳೊಡನೆ ಆ ಋಷ್ಯಮುಖ ಪರ್ವತದಲ್ಲಿಯೇ ವಾಸಿಸುತ್ತಿದ್ದನು. ಪರ್ವತದ ತಪ್ಪಲಲ್ಲಿಯೇ ತಿರುಗಾಡುತ್ತಿದ್ದ ಶೂರರು, ಆಯುಧ ಪಾಣಿಗಳೂ ಆದ ರಾಮಲಕ್ಷ್ಮಣರನ್ನು ನೋಡಿ ಆತನು ಹೆದರಿದನು. ಯಾವ ಸ್ಥಳದಲ್ಲಿಯೂ ನಿಲ್ಲಲಾರದಷ್ಟು ಮಟ್ಟಿಗೆ ಅವನ ಮನಸ್ಸು ಚಂಚಲವಾಯಿತು. ವಾಲಿಗೆ ಪ್ರವೇಶಿಸಲು ಆಗದ ಸ್ಥಳ ಇದು. ಅಂಥ ಸ್ಥಳದಲ್ಲಿ ನಾರಿಮಡಿಗಳನ್ನುಟ್ಟು ಬಿಲ್ಲುಮಾಳಗಳನ್ನು ಧರಿಸಿದ್ದ ಅವರು ತಿರುಗಾಡುತ್ತಿದ್ದನ್ನು ಕಂಡು ಕಪಟವೇಷವನ್ನು ಧರಿಸಿ ಬಂದ ವಾಲಿಯ ಗೂಢಚಾರರೇ ಅವರೆಂದು ಆ ಕಪಿವೀರನು ಶಂಕಿಸಿದನು. ಹೆದರಿ ಸುಗ್ರೀವನು ಆ ಬೆಟ್ಟದ ಬೇರೊಂದು ಶಿಖರಕ್ಕೆ ಬಂದನು. ಪತಂಗಾಶ್ರಮದಲ್ಲಿ ಭಯದಿಂದ ಅಡಗಿದ್ದ ಅವನ ಅನುಚರರು ಹೂಬಿಟ್ಟ ಮರಗಳನ್ನು ಮುರಿಯುತ್ತಾ, ಜಿಂಕೆ, ಹುಲಿ ಮೊದಲಾದ ಮೃಗಗಳನ್ನು ಭಯಗೊಳಿಸುತ್ತಾ, ಸ್ಥಳದಿಂದ ಸ್ಥಳಕ್ಕೆ ನೆಗೆಯುತ್ತಾ ಅವನ ಸುತ್ತಲೂ ನೆರೆದು ನಿಂತರು. ಆಗ ಮಾತನಾಡದಲ್ಲಿ ನಿಪುಣನಾದ ಹನುಮಂತನು ಹೆದರಿದ್ದ ಸುಗ್ರೀವನನ್ನು ಕುರಿತು, ಎಲೆ ಸೌಮ್ಯನೇ, ವಾಲಿಗಾಗಿ ಏಕೆ ಭಯಪಡುವೆ? ಈ ಋಷ್ಯಮುಖ ಪರ್ವತದಲ್ಲಿ ವಾಲಿಯ ಭಯವೆಲ್ಲಿ ಬಂತು? ಚಪಲಚಿತ್ತನಾದ ನಿನ್ನನ್ನು ಶಾಖಾಮೃಗವೆಂದು ಹೇಳುವುದರಲ್ಲಿ ಸೋಜಿಗವೆಲ್ಲಿ ಬಂತು? ರಾಜನು ಬುದ್ಧಿ ಮತ್ತು ಜ್ಞಾನಗಳಿಂದ ಕೂಡಿದವನಾಗಿರಬೇಕು. ಹಾಗಿಲ್ಲದವನು ಪ್ರಜೆಗಳನ್ನು ರಂಜಿಸಲು ಹೇಗೆ ತಾನೇ ಸಾಧ್ಯ ಎಂದನು. ಹನುಮಂತನ ಮಾತುಗಳಿಂದ ಧೈರ್ಯಗೊಂಡ ಸುಗ್ರೀವನು ಅವನನ್ನು ಕುರಿತು, ಈ ಪುರುಷಶ್ರೇಷ್ಠರಿಗೆ ಅಗಲವಾದ ಕಣ್ಣುಗಳಿವೆ, ನೀಲವಾದ ತೋಳುಗಳಿವೆ. ಬಿಲ್ಲು ಬಾಣಗಳನ್ನು ಧರಿಸಿರುವ ಅವರು ದೇವೇಂದ್ರರಿಗೆ ಸಮಾನರಾಗಿದ್ದಾರೆ. ಅವರನ್ನು ಕಂಡರೆ ಯಾರಿಗೆ ತಾನೇ ಭಯವಾಗದು? ಅವರನ್ನು ನಾನು ವಾಲಿಯ ಗೂಢಾಚಾರರೆಂದೇ ತಿಳಿಯುತ್ತೇನೆ. ಯಾರಿಗೆ ಹಗೆಗಳುಂಟೋ ಅಂಥವರು ತಮ್ಮ ಹಗೆಗಳು ಕಪಟವೇಷದಿಂದ ಸಂಚರಿಸುತ್ತಿರುವೆಂಬುದನ್ನು ತಿಳಿದಿರಬೇಕು. ಮೇಲಾಗಿ ಆ ವಾಲಿ ಮೇಧಾವಿ ಹಾಗೂ ದೂರದರ್ಶಿ. ಆದ್ದರಿಂದ ನೀನು ಸಾಮಾನ್ಯತೆ ವೇಷವನ್ನು ಧರಿಸಿ ಆ ವೀರರ ಇಂಗಿತವನ್ನು ತಿಳಿದು ಬಾ. ಅವರನ್ನು ಚೆನ್ನಾಗಿ ಪರಿಶೀಲಿಸಿ ಅವರ ಸ್ವಭಾವವನ್ನು ಅರಿಯಬೇಕು ಎಂದನು. ಸುಗ್ರೀವನ ಅಪ್ಪಣೆಯಂತೆ ಹನುಮಂತನು ಋಷ್ಯಮುಖ ಪರ್ವತದಿಂದ ಶ್ರೀರಾಮ ಲಕ್ಷ್ಮಣರಿದ್ದ ಸ್ಥಳಕ್ಕೆ ಹಾರಿ ಕಪಿರೂಪವನ್ನು ಬಿಟ್ಟು ಭಿಕ್ಷುರೂಪವನ್ನು ಧರಿಸಿದನು.
ಅನಂತರ ರಾಮಲಕ್ಷ್ಮಣರ ಬಳಿಗೆ ಬಂದು ವಿನಯದಿಂದ ಅವರಿಗೆ ನಮಸ್ಕರಿಸಿ ಮಾತನಾಡುವುದರಲ್ಲಿ ಚತುರನಾದ ಹನುಮಂತನು ಈ ರೀತಿ ನುಡಿದನು. ತಾಪವೇಷವನ್ನು ಧರಿಸಿ ರಾಜಋಷಿಗಳಂತಿರುವ ನೀವು ಯಾರು? ಕಾಡಿನಲ್ಲಿ ಸಂಚರಿಸುತ್ತಿರುವ ನೀವು ಈ ಪ್ರದೇಶಕ್ಕೆ ಏಕೆ ಬಂದಿರಿ? ಹೊಂಬಣ್ಣದ ನಾರುಡೆಗಳನ್ನು ನೀವು ಹುಟ್ಟಿರುವಿರಿ, ಆದರೂ ನೀವು ನಿಟ್ಟಿಸಿರು ಬಿಡುವುದೇಕೆ? ರೂಪಸಂಪನ್ನರು ತೇಜಸ್ವಿಗಳು ಆದ ನೀವೇಕೆ ಬಾಲಬಿಲ್ಲಿಗಳನ್ನು ಹಿಡಿದು ಕಾಡಿಗೆ ಬಂದಿರುವಿರಿ? ನಿಮ್ಮ ಬರುವಿಕೆಯಿಂದ ಈ ಋಷ್ಯಮುಖ ಪರ್ವತ ಕಾಂತಿಯುಕ್ತವಾಯಿತು. ರಾಜ್ಯಭಾರ ಮಾಡಲು ಯೋಗ್ಯರಾದ ನೀವು ಇಲ್ಲಿಗೆ ಬಂದಿರುವುದು ಯಾರ ಕುತೂಹಲವನ್ನಾದರೂ ಕೆರಳಿಸುತ್ತದೆ. ಭೂಮಿಗೆ ಇಳಿದು ಬಂದ ಸೂರ್ಯಚಂದ್ರರಂತಿರುವ ನಿಮಗೆ ಈ ಜಟೆ ಏಕೆ? ನಿಮ್ಮನ್ನು ನೋಡಿದರೆ ಸಕಲ ಲೋಕವನ್ನು ಕಾಪಾಡಲು ಯೋಗ್ಯರಾಗಿರುವಂತೆ ಕಾಣುವಿರಿ. ಅಣ್ಣನಾದ ವಾಲಿಗೆ ಹೆದರಿ ಅವನಿಂದ ವಂಚಿತನಾಗಿರುವ ಅವನ ತಮ್ಮ ಸುಗ್ರೀವನು ನಿಮ್ಮ ಬಳಿಗೆ ನನ್ನನ್ನು ಕಳುಹಿಸಿದ್ದಾನೆ. ವಾಯುಪುತ್ರನಾದ ನಾನು ಧರ್ಮಾತ್ಮನಾದ ಸುಗ್ರೀವನ ಮಂತ್ರಿ. ನನ್ನ ಹೆಸರು ಹನುಮಂತ. ನಿಮ್ಮ ಸ್ನೇಹ ಬಯಸಿ ಆತನು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿದನು. ಕಾಮರೂಪಿಯಾದ ನಾನು ವೃಕ್ಷರೂಪವನ್ನು ಧರಿಸಿ ನಿಮ್ಮಲ್ಲಿ ಬಂದಿದ್ದೇನೆ ಎಂದು ಮೊದಲಾಗಿ ತನ್ನ ಪರಿಚಯವನ್ನು, ತಾನು ಬಂದ ಕಾರ್ಯವನ್ನು ತಿಳಿಸಿ ಆಂಜನೇಯನು ಸುಮ್ಮನಾದನು. ಹನುಮಂತರ ಮಾತನ್ನು ಕೇಳಿ ಶ್ರೀರಾಮನ ಮುಖ ಸಂತೋಷದಿಂದ ಅರಳಿತು. ಆಗ ರಾಮನು ಲಕ್ಷ್ಮಣನನ್ನು ನೋಡಿ, ವತ್ಸ, ನಾವು ಯಾವ ಸುಗ್ರೀವನನ್ನು ಹುಡುಕುತ್ತಿದ್ದೇವೋ ಆ ಸುಗ್ರೀವನ ಮಂತ್ರಿಯಾದ ಆಂಜನೇಯನೇ ನಮ್ಮ ಬಳಿಗೆ ಬಂದಿದ್ದಾನೆ. ಮಧುರವೂ ಸ್ನೇಹಪೂರ್ಣವೂ ಆದ ಇವನ ಮಾತುಗಳನ್ನು ಕೇಳಿದರೆ ಈತನು 4 ವೇದಗಳನ್ನು ಅಧ್ಯಾಯ ಮಾಡಿದಂತೆ ತೋರುತ್ತದೆ. ಇವನ ನುಡಿಯಲ್ಲಿ ಅಪಶಬ್ದ ಬಾರದಿರುವ ಕಾರಣ ಇವನು ವ್ಯಾಕರಣವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ಇಂತಹ ಮಂತ್ರಿಯನ್ನೇ ಪಡೆದ ಯಾವ ಅರಸನು ಕಾರ್ಯಗಳು ತಾನೇ ನೆರವೇರವು. ಯುಕ್ತವಾದ ಮಾತುಗಳಿಂದ ನಮ್ಮ ವಿಷಯವನ್ನು ಈತನಿಗೆ ತಿಳಿಸು ಎಂದನು. ಅನಂತರ ಲಕ್ಷ್ಮಣನು ಹನುಮಂತನನ್ನು ಕುರಿತು, ಕವಿಶ್ರೇಷ್ಠ, ವಾನರ ವೀರನಾದ ಸುಗ್ರೀವನ ಗುಣಗಳು ಈ ಮೊದಲೇ ನಮಗೆ ತಿಳಿದು ಬಂದಿದ್ದವು. ವೀರನಾದ ಆತನನ್ನೇ ನಾವು ಹುಡುಕುತ್ತಾ ಹೊರಟಿದ್ದೆವು. ಸುಗ್ರೀವನ ಸ್ನೇಹ ಬೆಳೆಸಲು ನಮಗೂ ಇಷ್ಟವುಂಟು. ಮಹಾತ್ಮನೂ ಧರ್ಮವತ್ಸಲನೂ ಆದ ದಶರಥನೆಂಬ ಚಕ್ರವರ್ತಿ ಇದ್ದನು. ಬಹುಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಆತನು ತೃಪ್ತಿಗೊಳಿಸಿದನು. ಆ ದಶರಥ ಹಿರಿಯ ಮಗನೇ ಈ ಶ್ರೀರಾಮಚಂದ್ರ. ತಂದೆಯ ಅಪ್ಪಣೆಯನ್ನು ಪಾಲಿಸಲು ರಾಜ್ಯ ತ್ಯಾಗ ಮಾಡಿ ನನ್ನೊಡನೆ ಈತನು ಕಾಡಿಗೆ ಬಂದಿದ್ದಾನೆ. ಸೂರ್ಯನನ್ನು ಕಾಂತಿ ಅನುಸರಿಸುವಂತೆ ಇವನ ಹೆಂಡತಿಯಾದ ಸೀತೆ ಈ ಮಹಾತ್ಮನನ್ನು ಅನುಸರಿಸಿ ಬಂದಳು. ಈತನ ದಾಸ ನಾನು. ನನ್ನನ್ನು ಲಕ್ಷ್ಮಣನೆಂದು ಕರೆಯುತ್ತಾರೆ. ಐಶ್ವರ್ಯಹೀನನಾಗಿ ರಾಜ್ಯಭ್ರಷ್ಟನಾದ ಈತನ ಹೆಂಡತಿಯನ್ನು ರಾಕ್ಷಸರು ಕದ್ದುಕೊಂಡು ಹೋಗಿದ್ದಾರೆ. ಎಲ್ಲಿ ಹುಡುಕಿದರೂ ಆ ರಾಕ್ಷಸನಾರೆಂಬುದು ಇದುವರೆಗೂ ನಮಗೆ ತಿಳಿದು ಬರಲಿಲ್ಲ. ಸೀತೆಯನ್ನು ಹುಡುಕಿಸುವ ಕಾರ್ಯಕ್ಕೆ ಸುಗ್ರೀವನೇ ತಕ್ಕನೆಂದು ಕಬಂಧನ ನುಡಿಯಲು ಆ ಕಪಿವೀರನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇವೆ. ಲೋಕದ ಜೀವಿಗಳೆಲ್ಲರಿಗೂ ಆಶ್ರಯನ ಶ್ರೀರಾಮನು ಸುಗ್ರೀವನ ರಕ್ಷಣೆಯನ್ನು ಬಯಸಿ ಬಂದಿದ್ದಾನೆ ಎಂದನು. ಲಕ್ಷ್ಮಣನ ಮಾತಿನಿಂದ ಸುಗ್ರೀವನ ಕಾರ್ಯ ಸಿದ್ಧಿಸಿತೆಂದು ಹನುಮಂತನು ಸಂತೋಷಪಟ್ಟನು. ಪ್ರತ್ಯುತ್ತರವಾಗಿ ಹನುಮಂತನು, ಬುದ್ಧಿಶಾಲಿಗಳು, ಇಂದ್ರಿಯವನ್ನು ಗೆದ್ದವರೂ ಆದ ನೀವು ಸುಗ್ರೀವನ ಅದೃಷ್ಟದಿಂದ ಕಣ್ಣಿಗೆ ಬಿದ್ದಿರಿ. ಸುಗ್ರೀವನು ಶ್ರೀರಾಮನಂತೆಯೇ ರಾಜಭ್ರಷ್ಟನಾಗಿದ್ದಾನೆ. ಅಣ್ಣನಾದ ವಾಲಿಗೂ ಸುಗ್ರೀವನಿಗೂ ತುಂಬ ದ್ವೇಷ. ಅಲ್ಲದೆ ವಾಲಿ ಸುಗ್ರೀವನ ಹೆಂಡತಿಯನ್ನು ಬೇರೆ ಅಪಹರಿಸಿದ್ದಾನೆ. ಸೂರ್ಯಪುತ್ರನಾದ ಆತನು ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿಮಗೆ ನಿಸ್ಸಂದೇಹವಾಗಿ ನೆರವಾಗುತ್ತಾನೆ ಎನ್ನಲು ಅವನ ಮಾತುಗಳನ್ನು ಕೇಳಿ ಸಂತೋಷಗೊಂಡ ರಾಮಲಕ್ಷ್ಮಣರು ಆತನ ಸೂಚನೆಯಂತೆಯೇ ಅವನ ಹೆಗಲಿನೇರಿ ಸುಗ್ರೀವನ ಬಳಿಗೆ ಬಂದರು. ಪರ್ವತದ ಶಿಖರವನ್ನು ಸೇರಿ ಕಾಡಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಸುಗ್ರೀವನ ಸ್ನೇಹವನ್ನು ಬಯಸಿ ದಶರಥನ ಮಗನಾದ ಶ್ರೀರಾಮಚಂದ್ರನು ತಮ್ಮನಾದ ಲಕ್ಷ್ಮಣನೊಡನೆ ಬಂದಿದ್ದಾನೆ ಎಂದು ಹನುಮಂತನು ಸುಗ್ರೀವನಿಗೆ ತಿಳಿಸಿದನು. ಹನುಮಂತನ ಮಾತನ್ನು ಕೇಳಿ ರಾಮಲಕ್ಷ್ಮಣರ ವಿಷಯದಲ್ಲಿ ಸುಗ್ರೀವನಿಗಿದ್ದ ಹೆದರಿಕೆ
ಬಿಟ್ಟು ಹೋಯಿತು. ತನ್ನಲ್ಲಿಗೆ ಬಂದು ರಾಮನಿಗೆ ಸುಗ್ರೀವನು, ರಾಮಚಂದ್ರ, ನೀನು ಧರ್ಮಾತ್ಮ ಹಾಗೂ ಪರಾಕ್ರಮಿ. ವಾಯುಪುತ್ರನಾದ ಆಂಜನೇಯನು ಈ ಗುಣಗಳನ್ನು ನನಗಾಗಲೇ ತಿಳಿಸಿದ್ದಾನೆ. ನೀನು ನನ್ನ ಸ್ನೇಹವನ್ನು ಬಯಸಿ ಬಂದಿರುವೆಯಲ್ಲವೇ? ಇಗೋ, ಈ ನನ್ನ ಭುಜಗಳು ಪ್ರಸರಿಸಿದ್ದೇನೆ. ನನ್ನನ್ನು ಆಲಂಗಿಸಿಕೊ. ನನ್ನ ಕೈಯನ್ನು ಹಿಡಿದು ನಿನ್ನ ಸ್ನೇಹವನ್ನು ಸ್ಥಿರಪಡಿಸು ಎಂದನು. ಸುಗ್ರೀವನ ಮಾತನ್ನು ಕೇಳಿ ತೃಪ್ತಿಗೊಂಡ ಶ್ರೀರಾಮನು ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ದೃಢವಾಗಿ ಆಲಿಂಗಿಸಿಕೊಂಡನು. ಈ ಸಮಯದಲ್ಲಿ ಹನುಮಂತನು ತನ್ನ ನಿಜರೂಪವನ್ನು ಧರಿಸಿ ಅಗ್ನಿಯನ್ನು ಪ್ರಜ್ವಲಿಗೊಳಿಸಿದನು. ಗಂಧಪುಷ್ಪಗಳಿಂದ ಪೂಜಿಸಿದ ಅಗ್ನಿಯನ್ನು ಆಂಜನೇಯನು ಅವರ ನಡುವೆ ಇಟ್ಟನು. ರಾಮಸುಗ್ರೀವರು ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿ ಅಗ್ನಿಸಾಕ್ಷಿಕವಾಗಿ ತಮ್ಮ ಸ್ನೇಹವನ್ನು ದೃಢಪಡಿಸಿಕೊಂಡರು. ಆಗ ಸುಗ್ರೀವನು, ನೀನು ನನಗೆ ಪ್ರಿಯತಮನಾದ ಸ್ನೇಹಿತರಾಗಿರುವೆ. ಇನ್ನು ಮುಂದೆ ನಾವಿಬ್ಬರು ಸುಖದಲ್ಲಿ ಸಮಾನರಷ್ಟೇ ಎಂದು ಪ್ರತಿಜ್ಞೆ ಮಾಡಿದನು. ಶ್ರೀರಾಮನು ಅದೇ ರೀತಿಯಾಗಿ ಪ್ರತಿಜ್ಞೆ ಮಾಡಿದನು. ನೆಲದ ಮೇಲೆ ಪ್ರಸರಿದ ಹೂವು ತುಂಬಿದ ತಳಿರು ಕೊಂಬೆಯ ಮೇಲೆ ಅವರೆಲ್ಲರೂ ಕುಳಿತು ತರುವಾಯ ಸುಗ್ರೀವನು ಶ್ರೀರಾಮನನ್ನು ಕುರಿತು, ರಾಮಚಂದ್ರ, ವಾಲಿಯಿಂದ ನಾನು ವಂಚಿತನಾಗಿದ್ದೇನೆ. ಅವನಿಂದ ನನ್ನ ಹೆಂಡತಿ ಅಪಹೃತಳಾಗಿದ್ದಾಳೆ. ಅಣ್ಣನಾದ ಹೆದರಿ ನಾನು ಕಾಡಿನಲ್ಲಿ ವಾಸಿಸುತ್ತಿದ್ದೇನೆ. ವಾಲಿಗೆ ಭಯ ನಿನಗಿಲ್ಲದಂತೆ ಮಾಡುವನೆಂದು ನನಗೆ ಆ ಭಯವನ್ನು ಕೊಡು ಎಂದನು. ಶ್ರೀರಾಮನು ಮುಗುಳ್ನಗೆ ಸೂಸುತ್ತಾ ಸುಗ್ರೀವನಿಗೆ, ವಾನರಶ್ರೇಷ್ಠ, ವಜ್ರಾಯುಧಕ್ಕೆ ಸಮಾನವಾದ ನನ್ನ ಬಾಣಗಳು ರೋಷಗೊಂಡ ಸರ್ಪಗಳಂತೆ ವಾಲಿಯ ಮೇಲೆ ಬಿದ್ದು ಅವನನ್ನು ನೆಲಕ್ಕೆ ಕೆಡಹುವುದನ್ನು ನೀನೇ ನೋಡುವೆ ಎಂದು ನಂಬುಗೆ ಇತ್ತನು. ಶ್ರೀರಾಮನ ನುಡಿ ಕೇಳಿ ಸುಗ್ರೀವನು ಹರ್ಷಗೊಂಡನು. ರಾಮ ಸುಗ್ರೀವರಿಗೆ ಸ್ನೇಹವಾದ ಕಾಲದಲ್ಲಿಯೇ ಸೀತೆಗೂ ಮತ್ತು ರಾವಣನಿಗೂ ಎಡಗಣ್ಣು ಏಕಕಾಲದಲ್ಲಿ ಅದುರಿತು. ಕಿಷ್ಕಿಂಧಾಕಾಂಡ ಅಧ್ಯಾಯ 2 ಸಪ್ತಸಾಲ ಭೇದನ. ಆ ಬಳಿಕ ಸುಗ್ರೀವನು, ಸೀತಾದೇವಿ ಸ್ವರ್ಗದಲ್ಲಿರಲಿ ಪಾತಾಳದಲ್ಲಿರಲಿ ಎಲ್ಲಿದ್ದರೂ ಆಕೆಯನ್ನು ಸತ್ಯವಾಗಿ ಜಾಗೃತೆಯಾಗಿ ತರಿಸಿಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಅಲ್ಲದೆ ರಾವಣನು ಸೀತೆಯನ್ನು ಕೊಂಡೊಯ್ಯುತ್ತಿರುವಾಗ ಆಕೆ ರಾಮ ಲಕ್ಷ್ಮಣ ಎಂದು ಗೋಳಿಡುತ್ತಾ ಬೆಟ್ಟದ ತುದಿಯಲ್ಲಿದ್ದ ತಮ್ಮನ್ನು ನೋಡಿ ಸೆರಗಿನಲ್ಲಿ ಸುತ್ತಿ ಆಭರಣಗಳನ್ನು ತಮ್ಮ ಕಡೆ ಎಸೆದಳೆಂದು ಅವು ತಮ್ಮ ಬಳಿ ಇರುವುದೆಂದು ಭಿನ್ನಯಿಸಿಕೊಂಡನು. ಈ ಶುಭ ಸಮಾಚಾರವನ್ನು ಕೇಳಿದೊಡನೆಯೇ ತನ್ನ ಪ್ರಿಯ ಆಭರಣಗಳನ್ನು ನೋಡಲು ಶ್ರೀರಾಮನ ಮನಸ್ಸು ತವಕಗೊಂಡಿತು. ರಾಮನ ಕಾತರವನ್ನು ಸುಗ್ರೀವನು ಉತ್ತರಿಯಲ್ಲಿ ಕತ್ತರಿಸಿದ್ದ ಆ ಒಡವೆಗಳನ್ನು ಧರಿಸಿದನು. ಒಡವೆಗಳನ್ನು ನೋಡುತ್ತಲೇ ಮುಂಜು ಮುಸುಕಿದ ಚಂದ್ರನಂತೆ ಶ್ರೀರಾಮನು ಕಂಬನಿ ದುಂಬಿದನು. ಸೀತೆಯಲ್ಲಿನ ಪ್ರೇಮದಿಂದ ಶ್ರೀರಾಮಚಂದ್ರನು ಕಣ್ಣೀರು ಬಿಡುತ್ತಾ ಕ್ಷತ್ರಿಯನಿಗೆ ಸಹಜವಾದ ಧೈರ್ಯವನ್ನು ಕಳೆದುಕೊಂಡು ಭೂಮಿಯಲ್ಲಿ ಬಿದ್ದುಬಿಟ್ಟನು. ಸ್ವಲ್ಪ ಕಾಲದ ಮೇಲೆ ಚೇತರಿಸಿಕೊಂಡು ಉತ್ತದಲ್ಲಿರುವ ಹಾವಿನಂತೆ ನಿಟ್ಟುಸಿರು ಬಿಡುತ್ತಾ, ಲಕ್ಷ್ಮಣ, ಸೀತೆಯ ಉತ್ತರೀಯವನ್ನು ಮತ್ತು ಆಭರಣಗಳನ್ನು ನೋಡು ಎಂದು ಗೋಳಾಡತೊಡಗಿದನು. ರಾಮನ ಮಾತಿಗೆ ಲಕ್ಷ್ಮಣನು ಹೇಳಿದನು, ಅಣ್ಣ, ನಾನು ದೇವಿಯ ಕರ್ಣಭೂಷಗಳನ್ನಾಗಲಿ ಕೇಯೂರಗಳನ್ನಾಗಲಿ ಕಂಡರಿಯೆ. ದಿನವೂ ಅತ್ತಿಗೆಯ ಪಾದಗಳನ್ನು ನಮಸ್ಕರಿಸುತ್ತಾ ನನಗೆ ನೂಪುರಿಗಳ ಪರಿಚಯ ಮಾತ್ರ ಉಂಟು. ಅನಂತರ ರೋಷದಿಂದ ಕುದಿದು ಹೋದ ರಾಮನು ಸುಗ್ರೀವನನ್ನು ಕುರಿತು, ಸುಗ್ರೀವ, ರಾಕ್ಷಸನನ್ನು ಕದ್ದು ಹೋಗುತ್ತಿದ್ದ ನನ್ನ ಪ್ರಿಯೆಯನ್ನು ನೀನೆಲ್ಲಿ ನೋಡಿದೆ? ಹೇಳು, ಆ ಕ್ರೂರ ರಾಕ್ಷಸನು ಎಲ್ಲಿರುವನು? ಸೀತೆಯನ್ನು ಕದ್ದೊಯ್ದು ಅವನು ತನ್ನ ನಾಶಕ್ಕಾಗಿ ಮೃತ್ಯುವಿನ
ಮನೆಯ ಬಾಗಿಲನ್ನೇ ತೆರೆದುಕೊಂಡು ಹೋಗಿದ್ದಾನೆ. ಹೀಗೆಂದು ನುಡಿದು ಮತ್ತೆ ಕಂಬರಿದುಂಬಿದನು. ರಾಮನ ಮಾತನ್ನು ಕೇಳಿ ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಗದ್ಗದ ಸ್ವರದಿಂದ ಸುಗ್ರೀವನು ಹೇಳಿದನು, ಎಲೈ ಅರಿಂದಮ, ಆ ರಾಕ್ಷಸನಿರುವ ಸ್ಥಳವನ್ನಾಗಲಿ ಅವನ ವಂಶಗಳನ್ನಾಗಲಿ ನಾನು ಅರಿಯೆ. ಆದರೆ ಸೀತೆಯನ್ನು ನೀನು ಮರಳಿ ಪಡೆಯಲು ಯತ್ನಿಸುತ್ತೇನೆಂದು ಮಾತ್ರ ಪ್ರತಿಜ್ಞೆ ಮಾಡಿದ್ದೇನೆ. ಆದ್ದರಿಂದ ಶೋಕವನ್ನು ಬಿಡು. ರಾವಣನನ್ನು ಕೊಂದು ನಿನ್ನ ಪೌರುಷವನ್ನು ಮೆರೆಯಲು ಬಹುಬೇಗ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ನಿನ್ನಂಥವರು ದೈನ್ಯವೃತ್ತಿಯನ್ನು ಬಿಟ್ಟು ಧೈರ್ಯವನ್ನು ಅವಲಂಬಿಸಬೇಕು. ನಿನ್ನಂತೆ ನನ್ನ ಹೆಂಡತಿ ಅಪಹೃತಳಾಗಿದ್ದರೂ ನಾನು ಶೋಕಿಸುತ್ತಾ ಕುಳಿತಿಲ್ಲ, ಧೈರ್ಯವನ್ನು ಬಿಟ್ಟಿರುವುದಿಲ್ಲ. ಸಾಮಾನ್ಯ ಕಪಿಯಾದ ನಾನೇ ಹೀಗಿರುವಲ್ಲಿ ಮಹಾತ್ಮನೂ ವಿನೀತನೂ ಧೈರ್ಯಶಾಲಿಯೂ ಆದ ನೀನು ಕಣ್ಣೀರು ಬಿಡುವುದು ಯೋಗ್ಯವಲ್ಲ. ಆದ್ದರಿಂದ ಪೌರುಷವನ್ನು ಆಶ್ರಯಿಸು. ದುಃಖಕ್ಕೆ ಸ್ಥಳ ಕೊಡಬೇಡ, ಏಕೆಂದರೆ ದುಃಖಿಗಳಿಗೆ ಸುಖವಿಲ್ಲ. ರಾಮಚಂದ್ರ, ದೇಹಭಾವದಿಂದ ಈ ಮಾತುಗಳನ್ನು ನಿನಗೆ ಹೇಳಿದನೇ ಹೊರತು ಉಪದೇಶದ ಉದ್ದೇಶದಿಂದಲ್ಲ. ಸುಗ್ರೀವನ ಮಧುರವಾದ ಮಾತುಗಳು ರಾಮನಿಗೆ ಸಮಾಧಾನವನ್ನು ತಂದವು. ವಸ್ತ್ರದ ಕೊನೆಯಿಂದ ಮುಖವನ್ನು ಒರೆಸಿಕೊಂಡು ರಾಮನು ಸುಗ್ರೀವನನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಅಯ್ಯ ಕಪಿವರ, ನನಗೆ ನಿನ್ನಂಥ ಬಂದು ದೊರಕುವುದು ದುರ್ಲಭ. ಸೀತೆಯನ್ನು ಹುಡುಕಿಸಲು ಎಲ್ಲ ಪ್ರಯತ್ನವನ್ನು ಮಾಡು. ಮಳೆಗಾಲದಲ್ಲಿ ನನ್ನ ಭೂಮಿಯಂತೆ ನಿನ್ನ ಕಾರ್ಯವೆಲ್ಲ ಫಲಿಸುತ್ತದೆ. ನಾನು ನನ್ನ ಪ್ರತಿಜ್ಞೆಯನ್ನು ನಡೆಸಿಕೊಡುತ್ತೇನೆ. ಈ ಮಾತುಗಳನ್ನು ಕೇಳಿ ಹರ್ಷಗೊಂಡ ಸುಗ್ರೀವನು ರಾಮನಲ್ಲಿ ತನ್ನ ದುಃಖವನ್ನು ತೋಡಿಕೊಂಡನು. ರಾಮಚಂದ್ರ, ನಿನ್ನ ಸಹಾಯ ಹೊಂದಿದ್ದರೆ ಸ್ವರ್ಗವನ್ನೇ ಪಡೆಯುವ ಯೋಗ್ಯತೆ ಉಂಟಾಗುವಾಗ ಈ ಕಪಿರಾಜ್ಯ ಸಂಪಾದನೆ ಎಷ್ಟರದು? ಈಗ ನಾನು ಅಣ್ಣನಾದ ವಾಲಿಯಿಂದ ರಾಜ್ಯಭ್ರಷ್ಟನಾಗಿದ್ದೇನೆ. ನನ್ನ ಹೆಂಡತಿಯನ್ನು ಅವನು ಅಪಹರಿಸಿದ್ದಾನೆ. ವಾಲಿಯ ಭಯದಿಂದ ನಾನು ಈ ಋಷ್ಯಮುಖ ಪರ್ವತದಲ್ಲಿ ಸಂಚರಿಸುತ್ತಿದ್ದೇನೆ. ಅವನ ವಿಷಯದಲ್ಲಿ ನೀನು ನನಗೆ ಅಭಯವನ್ನು ಕೊಡಬೇಕು. ಹೀಗೆ ನುಡಿಯುತ್ತಿದ್ದಂತೆಯೇ ಆ ಕಪಿವೀರನ ಕೆನ್ನೆಯ ಮೇಲೆ ಕಣ್ಣೀರ ಹೊಳೆ ನೆರೆಯುಕ್ಕಿತಂತೆ ಹರಿಯಿತು. ಮತ್ತೆ ಬಾಯಿಂದ ಮಾತು ಹೊರಡಲಿಲ್ಲ. ಒತ್ತಿ ಬರುವ ದುಃಖವನ್ನು ಹೇಗೆ ತೊಡೆದುಕೊಂಡು ತಾನು ಬದುಕುವುದು ಸುಖವಾಗಿರುವುದು ವಾಲಿ ವಧೆಯನ್ನೇ ಅವಲಂಬಿಸಿದೆ ಎಂದು ಹೇಳಿಕೊಂಡನು. ರಾಮನು ಸುಗ್ರೀವನಿಗೆ ಅಭಯ ಕೊಟ್ಟು ಅಣ್ಣ ತಮ್ಮಂದಿರಿಗೆ ವೈರವುಂಟಾಗಲು ಕಾರಣವನ್ನು ವಿಶದವಾಗಿ ತಿಳಿಸಬೇಕೆಂದು ಹೇಳಿದನು. ಶ್ರೀರಾಮನ ಕೋರಿಕೆಯಂತೆ ಸುಗ್ರೀವನು ತನ್ನ ಪೂರ್ವ ವೃತ್ತಾಂತವನ್ನು ಈ ರೀತಿಯಾಗಿ ತಿಳಿಸಿದನು. ಅಣ್ಣನಾದ ವಾಲಿ ನನಗೂ ನನ್ನ ತಂದೆಗೂ ಅತ್ಯಂತ ಪ್ರಿಯನಾಗಿದ್ದನು. ನನ್ನ ತಂದೆ ವೃಕ್ಷ ರಜಸ್ಸು ಕಾಲವಾಗಲು ಮಂತ್ರಿಗಳು ವಾಲಿಯನ್ನು ಕಪಿರಾಜ್ಯದಲ್ಲಿ ಅಭಿಷೇಕ ಮಾಡಿದರು. ತಾತ ಮುತ್ತಾತರ ಕಾಲದಿಂದ ಬಂದ ರಾಜ್ಯವನ್ನು ಕಾಪಾಡುತ್ತಿದ್ದ ಅಣ್ಣನಿಗೆ ನಾನು ಎಲ್ಲ ಕಾಲಗಳಲ್ಲಿ ವಿಧೇಯನಾಗಿಯೇ ಇದ್ದೆ. ಹೀಗಿರಲು ಅಣ್ಣನಾದ ವಾಲಿಗೂ ದುಂದುಬಿ ಎಂಬ ಲಕ್ಷ್ಮಣನಿಗೂ ದುಂದುಬಿ ಎಂಬ ರಾಕ್ಷಸನಿಗೂ ಕಡುಹೊಗೆಯುಂಟಾಯಿತು. ಒಮ್ಮೆ ದುಂದುಬಿ ಕಿಷ್ಕಿಂಧೆಯ ಹೆಬ್ಬಾಲಿಗೆ ಬಳಿಗೆ ಬಂದು ಯುದ್ಧಕ್ಕೆ ಬರಬೇಕೆಂದು ವಾಲಿಯನ್ನು ಕರೆದು ಸಿಂಹನಾದ ಮಾಡಿದನು. ಆಗ ಎಲ್ಲರೂ ಮಲಗಿ ನಿದ್ರೆ ಹೋಗುತ್ತಿದ್ದ ಸಮಯ ರಾತ್ರಿಯಾಗಿತ್ತು. ಆ ಭಯಂಕರವಾದ ಧ್ವನಿಯನ್ನು ಕೇಳಿ ರೋಷದಿಂದ ಉಚ್ಚೆದ್ದ ವಾಲಿ ನಾನು ಹೆಂಗಸರು ಅವನನ್ನು ತಡೆಯುತ್ತಿದ್ದರೂ ನಮ್ಮನ್ನು ಒತ್ತರಿಸಿ ಯುದ್ಧಕ್ಕೆ ಹೊರಟನು. ಅಣ್ಣನಲ್ಲಿದ್ದ ಸಹಜವಾದ ಪ್ರೇಮದಿಂದ ನಾನು ಅವನನ್ನು ಹಿಂಬಾಲಿಸಿದೆ. ನಮ್ಮಿಬ್ಬರನ್ನು ನೋಡಿದೊಡನೆಯೇ ಆ ರಾಕ್ಷಸನು ಓಡತೊಡಗಿದನು. ಅವನನ್ನು ಹಿಂಬಾಲಿಸಿ ನಾವು ಓಡತೊಡಗಿದೆವು. ಆ ಮಾರ್ಗವು ಚಂದ್ರನಿಂದ ಪ್ರಕಾಶಮಾನವಾಗಿತ್ತು. ಓಡುತ್ತಿದ್ದ ರಾಕ್ಷಸನು ದುರ್ಗಮವಾದ ಮತ್ತು ಹುಲ್ಲಿನಿಂದ ತುಂಬಿದ ದೊಡ್ಡದೊಂದು ಬಿಲವನ್ನು ಹೊಕ್ಕನು. ನಾವು ಆ ಬಿಲದ ಬಳಿ ಬಂದೆವು. ಆಗ ಕೋಪಗೊಂಡ
ವಾಲಿ, ಸುಗ್ರೀವ, ನಾನು ಬಿಲವನ್ನು ಹೊಕ್ಕಿ ಈ ರಾಕ್ಷಸನನ್ನು ಕೊಂದು ಬರುವವರೆಗೂ ನೀನು ಆತಂಕಗೊಳ್ಳದೆ ಇಲ್ಲಿಯೇ ಇರು ಎಂದು ಅಪ್ಪಣೆ ಮಾಡಿದನು. ನಾನು ಅವನನ್ನು ಹಿಂಬಾಲಿಸುವನೆಂದು ಎಷ್ಟೇ ಬೇಡಿಕೊಂಡರೂ ಒಪ್ಪದೆ ನನ್ನ ಮೇಲೆ ಆಣೆ ಇಟ್ಟು ವಾಲಿ ಬಿಲವನ್ನು ಹೊಕ್ಕನು. ಬಿಲವನ್ನು ಹೊಕ್ಕ ನಮ್ಮಣ್ಣ 1 ವರ್ಷವಾದರೂ ಬಿಲದಿಂದ ಹಿಂದಿರುಗಲಿಲ್ಲ. ಅಣ್ಣನಲ್ಲಿದ್ದ ಪ್ರೇಮದಿಂದ ಅವನಿಗೆ ಕೇಡಾಗಬಹುದೆಂದು ನಾನು ಊಹಿಸಿದೆ. ಬಿಲದಿಂದ ಹೊರಟ ನೊರೆ ನೆತ್ತರು ನನ್ನ ಊಹೆಯನ್ನು ಬಲಪಡಿಸಿತು. ಅಲ್ಲದೆ ಬಿಲದಿಂದ ರಾಕ್ಷಸರ ಭಯಂಕರವಾದ ಗರ್ಜನೆಯ ಧ್ವನಿ ಕೇಳಿಬರುತ್ತಿತ್ತು. ಬಿಲದಿಂದ ಹೊರಟು ಬರುತ್ತಿದ್ದ ರಕ್ತವನ್ನು ಕಂಡು ಧ್ವನಿಯನ್ನು ಕೇಳಿ ವಾಲಿ ಮಡಿದನೆಂದೇ ನಿಶ್ಚಯಿಸಿದನು. ಆ ಬಿಲದ ಬಾಗಿಲಿಗೆ ದೊಡ್ಡದೊಂದು ಬಂಡೆಯನ್ನೊಡ್ಡಿ ಬಹು ಸಂಕಟದಿಂದ ರಾಜಧಾನಿಗೆ ಹಿಂತಿರುಗಿ ಬಂದೆ. ಆ ವರ್ತಮಾನವನ್ನು ಕೇಳಿ ಮಂತ್ರಿಗಳು ನನ್ನನ್ನೇ ರಾಜ್ಯದಲ್ಲಿ ಅಭಿಷೇಕಿಸಿದರು. ಆದರೆ ವಾಲಿ ಕೆಲಕಾಲದ ಮೇಲೆ ರಾಕ್ಷಸರನ್ನು ಕೊಂದು ನಗರಿಗೆ ಹಿಂದಿರುಗಿ ಬಂದು ಧರ್ಮದಿಂದ ರಾಜ್ಯ ಮಾಡುತ್ತಿದ್ದ ನನ್ನನ್ನು ಕಂಡು ಕೋಪಗೊಂಡನು. ನನ್ನ ಮಂತ್ರಿಗಳನ್ನು ಸೆರೆಯಲ್ಲಿಡಿಸಿದನು. ಆಡಬಾರದ ಮಾತುಗಳನ್ನು ಆಡಿದನು. ಅಣ್ಣನನ್ನು ಮರ್ಯಾದೆಯಿಂದ ಕಂಡು ಆತನಿಗೆ ನಮಸ್ಕರಿಸಿದರೂ ಕೋಪಗ್ರಸ್ತನಾದ ಅವನು ನನ್ನನ್ನು ಹರಸಲಿಲ್ಲ, ಅನುಗ್ರಹಿಸಲಿಲ್ಲ. ಅನಂತರ ರೋಷಗೊಂಡ ವಾಲಿಯನ್ನು ಸಮಾಧಾನಪಡಿಸಿ ನಡೆದ ವಿಷಯವನ್ನು ಅವನಿಗೆ ತಿಳಿಸಿ ಅಣ್ಣನ ಕ್ಷಮೆಯನ್ನು ಬೇಡಿದೆ. ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸುವನೆಂದೆ. ಆದರೆ ವಾಲಿ ನನ್ನನ್ನು ಪರಿಪರಿಯಾಗಿ ನಿಂದಿಸಿದನು. ಮಂತ್ರಿಗಳನ್ನು ಪುರಜನರನ್ನು ಬರಮಾಡಿಕೊಂಡು ಹಿಂದೆ ನಡೆದದ್ದೆಲ್ಲವನ್ನು ಅವರಿಗೆ ತಿಳಿಸಿ ನಮ್ಮ ಅಣ್ಣ ಮತ್ತೆ ಈ ರೀತಿ ನುಡಿದನು. ಆ ಮಾಯಾವಿಯಾದ ರಾಕ್ಷಸನ್ನು ಹುಡುಕುವುದರಲ್ಲಿಯೇ 1 ವರ್ಷ ಕಳೆದು ಹೋಯಿತು. ಆ ಬಳಿಕ ಅವನನ್ನು ಇನ್ನುಳಿದ ರಾಕ್ಷಸರನ್ನು ಸುಲಭವಾಗಿ ಕೊಂದು ಬಿಟ್ಟೆ. ಹಗೆಯನ್ನು ಕೊಂದು ಬಿಲದ ಬಾಗಿಲ ಬಳಿಗೆ ಬರುವ ವೇಳೆಗೆ ದೊಡ್ಡದಾದ ಬಂಡೆಯಿಂದ ಅದು ಮುಚ್ಚಿ ಹೋಗಿತ್ತು. ಸುಗ್ರೀವ, ಸುಗ್ರೀವ ಎಂದು ಕೂಗಿದರೂ ಉತ್ತರವೇ ಬರಲಿಲ್ಲ. ಇದರಿಂದ ದುಃಖಗೊಂಡ ನಾನು ಬಂಡೆಯನ್ನೊದ್ದು ಹೊರಗೆ ಬಂದೆ. ಒಡಹುಟ್ಟದಲ್ಲಿರಬೇಕಾದ ಪ್ರೇಮವನ್ನು ತೊರೆದು ಈ ದ್ರೋಹಿ ನನ್ನ ರಾಜ್ಯವನ್ನು ಅಪಹರಿಸಿದ್ದಾನೆ ಹೀಗೆಂದು ನುಡಿದು ವಾಲಿ ಏಕವಸ್ತ್ರದಿಂದ ನನ್ನನ್ನು ರಾಜ್ಯದಿಂದ ಹೊರಡಿಸಿದನು. ಅಲ್ಲದೆ ನನ್ನ ಹೆಂಡತಿಯನ್ನು ಅಪಹರಿಸಿದನು. ವಾಲಿಯ ಭಯದಿಂದ ನಾನು ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡುತ್ತಿದ್ದೇನೆ. ಅವನನ್ನು ನಿಗ್ರಹಿಸಿ ರಾಮಚಂದ್ರ ನನ್ನನ್ನು ಅನುಗ್ರಹಿಸು. ಸುಗ್ರೀವನ ಮಾತನ್ನು ಕೇಳಿ ಶ್ರೀರಾಮನು ಮೂಡದಗೆ ಸೂಸುತ್ತಾ ಸೂರ್ಯನಂತೆ ಪ್ರಕಾಶವುಳ್ಳ ನನ್ನ ಬಾಣಗಳು ಕೆಟ್ಟ ನಡತೆಯಲ್ಲಿ ತೊಡಗಿರುವ ವಾಲಿಯನ್ನು ಬಹುಬೇಗ ಕೊಲ್ಲುತ್ತದೆ. ನಿನ್ನ ಹೆಂಡತಿಯನ್ನು ಕದ್ದಿರುವ ಆ ಪಾಪಿ ನನ್ನ ಕಣ್ಣಿಗೆ ಬೀಳುವವರೆಗೆ ಮಾತ್ರ ಜೀವಿಸಿರುತ್ತಾನೆ. ನನ್ನಂತೆ ಹೆಂಡತಿಯನ್ನು ಕಳೆದುಕೊಂಡು ಆಕೆ ಅಗಲಿಕೆಯಿಂದ ಸಂಕಟಪಡುತ್ತಿರುವ ನಿನ್ನನ್ನು ಈ ದುಃಖದಿಂದ ದಾಟಿಸಿ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ ಎಂದು ಅಭಯವನ್ನು ನೀಡಿದನು. ಆ ಭರವಸೆಯ ಮಾತನ್ನು ಕೇಳಿ ಸುಗ್ರೀವನು ಮುಖ ಸಂತೋಷದಿಂದ ಅರಳಿತು. ಆದರೂ ರಾಮನ ಸಾಮರ್ಥ್ಯದಲ್ಲಿ ಶಂಕೆಗೊಂಡು ಸುಗ್ರೀವನು ಮತ್ತೆ ನುಡಿದನು. ಪ್ರಳಯ ಕಾಲದ ಸೂರ್ಯನಂತೆ ಲೋಕಗಳನ್ನು ದಹಿಸುವ ಶಕ್ತಿ ನಿನ್ನ ಬಾಣಗಳಿಗೆ ಉಂಟೆಂದು ನಾನು ಕೇಳಿ ಬಲ್ಲೆ. ಆದರೆ ವಾಲಿಯ ಧೈರ್ಯ ಮತ್ತು ಸ್ಥೈರ್ಯಗಳು ಲೋಕಪ್ರಸಿದ್ಧವಾಗಿವೆ. ಆತನು ಅನುದಿನವೂ ನಿತ್ಯ ಕರ್ಮಗಳನ್ನು ಆಚರಿಸಲು 4 ಸಮುದ್ರಗಳಿಗೂ ಅನಾಯಾಸವಾಗಿ ಹಾರಿ ಹೋಗುತ್ತಾನೆ. ಬೆಟ್ಟವನ್ನು ಏರಿ ಅದರ ಶಿಖರಗಳನ್ನು ಅವು ಎಷ್ಟೇ ದೊಡ್ಡದಾದರೂ ಮೇಲಕ್ಕೆ ಹಾರಿಸಿ ಮತ್ತೆ ಅವುಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ. ವಾಲಿಯ ಪರಾಕ್ರಮದಿಂದ ಕಾಡಿನಲ್ಲಿ ಭಗ್ನವಾದ ಮರಗಳೆಷ್ಟೋ. 1000 ಆನೆಗಳ ಬಲವುಳ್ಳ ವರುಣ ಹಿಮವಂತರನ್ನು ಹೆದರಿಸಿದ ದುಂದಿವಿ ಎಂಬ ರಾಕ್ಷಸನು ವಾಲಿ ಯುದ್ಧದಲ್ಲಿ ನಿರಾಯಾಸವಾಗಿ ಕೊಂದು ಹಾಕಿದ್ದಾನೆ. ಕೊಂದ ಬಳಿಕ ಆ ರಕ್ಕಸನ ದೇಹವನ್ನು ಒಂದು ಗಾವದ ಎತ್ತರಕ್ಕೆ ಚಿಮ್ಮಿ ಅದು ಮತಂಗಮುನಿಯ ಆಶ್ರಮದಲ್ಲಿ ಬೀಳುವಂತೆ ಮಾಡಿದ್ದಾನೆ. ವಾಲಿಯ ಈ ಅಕಾರ್ಯವನ್ನು ಕಂಡು ಅವನು ಆ ಆಶ್ರಮವನ್ನು ಪ್ರವೇಶಿಸಿದೆ. ಆದರೆ ಸಾವೈದುವೆಂದು ಋಷಿ ಶಪಿಸಿದರು. ಅಂದಿನಿಂದ ಋಷಿಯ
ಶಾಪಕ್ಕೆ ಹಂಜಿ ವಾಲಿ ಋಷ್ಯಮುಖ ಪರ್ವತ ಪ್ರದೇಶವನ್ನು ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದಲೇ ನಾನು ಈ ವನದಲ್ಲಿ ಮಂತ್ರಿಗಳೊಡನೆ ಅಳಲ ಹೊರೆ ಹೊತ್ತು ಸಂಚರಿಸುತ್ತಿದ್ದೇನೆ. ರಾಮಚಂದ್ರ, ಅಲ್ಲಿ ನೋಡು, ವಾಲಿಯ ಪರಾಕ್ರಮದಿಂದ ಕೆಳಗೆ ಬಿದ್ದಿರುವ ಪರ್ವತಕ್ಕೆ ಸಮಾನಾದ ದುಬಿಯ ಶರೀರ ಕಾಣಿಸುತ್ತಿದೆ. ಅಲ್ಲದೆ ಇಲ್ಲಿಗೆ ಕಾಣಿಸುತ್ತಿರುವ ಆ ವಿಪುಲವಾದ ಬೆಳೆದಿರುವ ಸಪ್ತ ಸಾಲಗಳ ವೃಕ್ಷದಲ್ಲಿ ಒಂದು ವೃಕ್ಷವನ್ನು ಒಂದೇ ಬಾಣದಿಂದ ಒಂದೇ ಬಾರಿಗೆ ಎಲೆಗಳಿಲ್ಲದಂತೆ ಉದುರಿಸುವ ಸಾಮರ್ಥ್ಯ ವಾಲಿಗಿದೆ. ಈ ತೆರನಾದ ಪರಾಕ್ರಮೆಯನ್ನು ಪಡೆದ ವಾಲಿಯನ್ನು ಕೊಲ್ಲಲು ನೀನು ಹೇಗೆ ಸಮರ್ಥನಾಗುವೆ? ಈ ಸಂಶಯ ನನ್ನನ್ನು ಕಾಡುತ್ತಿದೆ. ವಾಲಿಯನ್ನು ಕೊಲ್ಲುವ ವಿಷಯದಲ್ಲಿ ಸುಗ್ರೀವನಿಗೆ ನಂಬಿಕೆಯನ್ನುಂಟು ಮಾಡಲು ಶ್ರೀರಾಮನು ದುಂದುಬಿಯ ದೇಹವನ್ನು ತನ್ನ ಕಾಲಿನ ಹೆಬ್ಬೆರಳಿನ ಅರುಗಿಸಿ ಅದನ್ನು 10 ಗಾವದ ಎತ್ತರಕ್ಕೆ ಚಿಮ್ಮಿದನು. ಆದರೆ ಒಣಗಿದ ಆ ದೇಹದಿಂದ ಅಷ್ಟು ದೂರ ಚಿಮ್ಮಿದರೂ ರಾಮಚಂದ್ರನ ಕಾರ್ಯ ಅಷ್ಟು ಅಧಿಕವಾಗಿ ಕಾಣಿಸದೆ ಸುಗ್ರೀವನಿಗೆ ನಂಬಿಕೆಯನ್ನುಂಟು ಮಾಡಲಿಲ್ಲ. ಆದ ಕಾರಣ ಸಾಲವೃಕ್ಷ ಭೇದನಿಂದ ರಾಮನ ಪರಾಕ್ರಮವನ್ನು ಅಳೆದು ವಾಲಿ ವಧೆಯ ವಿಷಯದಲ್ಲಿ ನಂಬಿಕೆಯನ್ನು ಪಡೆಯಲು ಆ ಕಪಿವೀರನು ಬಯಸಿದನು. ಆ ವಿಷಯದಲ್ಲಿ ಸುಗ್ರೀವನಿಗೆ ನಂಬಿಕೆಯನ್ನುಂಟು ಮಾಡಲು ರಾಮನು ಬಿಲ್ಲನ್ನು ಸೆಳೆದು ಸಾಲವೃಕ್ಷಗಳಿಗೆ ಗುರಿಯಿಟ್ಟು ಹರಿತವಾದ ಬಾಣವೊಂದನ್ನು ಬಿಟ್ಟನು. ಆ ಬಾಣವು ಸಾಲಾಗಿ ನಿಂತ ಆ 7 ವೃಕ್ಷವನ್ನು ಭೇದಿಸಿ ಭೂಮಿಯನ್ನು ಹೊಕ್ಕಿ ಹಿಂತಿರುಗಿ ಬಂದು ಬತ್ತಳಿಕೆಯನ್ನು ಸೇರಿತು. ರಾಮನ ಬಾಣವೇಗದಿಂದ ಭೇದಿಸಲ್ಪಟ್ಟ 7 ಸಾಲವೃಕ್ಷಗಳನ್ನು ಕಂಡು ಸುಗ್ರೀವನಿಗೆ ಆಶ್ಚರ್ಯವೂ ಸಂತೋಷವೂ ಏಕಕಾಲದಲ್ಲಿ ಮೂಡಿದವು. ದೇವತೆಗಳಿಂದ ಕೂಡಿ ಇಂದ್ರನೇ ನಿನ್ನನ್ನು ಎದುರಿಸಲು ಅವನನ್ನು ಧ್ವಂಸ ಮಾಡಲು ನೀನು ಶಕ್ತನಾಗಿರುವೆ. ಹೀಗಿರುವಾಗ ವಾಲಿ ಎಷ್ಟು ಮಾತ್ರದವನು? ಮಹೇಂದ್ರ ವರ್ಣರಿಗೆ ಸಮಾನನಾದ ನಿನ್ನಿಂದ ನನ್ನ ಶೋಕ ತೊಳೆದು ಹೋಯಿತು ಎಂದು ಕಪಿವೀರನು ರಾಮನನ್ನು ಹೊಗಳಿದನು. ಆಗ ರಾಮನು ಸುಗ್ರೀವನನ್ನು ಗಾಢವಾಗಿ ಅಪ್ಪಿಕೊಂಡು ಕಿಷ್ಕಿಂಧೆಗೆ ತೆರಳಿ ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆ ಪ್ರೇರೇಪಿಸಿದನು. ನಮಸ್ಕಾರ.